ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮುಗಿಲ ದನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಬರುತ್ತೆ, ನೀವು ಆರಾಮಾಗಿ ನೋಡ್ಬೋದು. ಇನ್ನು ನಾನು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಿಂದ ಪೂಜೆ ಮಾಡ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ನೋಡಿ, ನಾನು ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ಒಂದು ಪವಿತ್ರಮ್ಮ ಅಂಥೇಳಿ ಒಂದು ಪುಡಿ ಬರುತ್ತೆ, ದೇವ್ರ ಸಾಮಾನು ತೊಳೆಯೋಂಥ ಪುಡಿ. ಇದನ್ನು ಹಾಕಿ ತೊಳೆದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ದೇವ್ರ ಸಾಮಾನು ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿಯೂ ಫ್ರೆಶ್ ಆಗಿ ಕಾಣ್ತವೆ. ಸೊ ಹಂಗಾಗಿ ನಾನು ಅದನ್ನು 10 ರೂಪಾಯಿ ಅಷ್ಟೇ, ಇದು ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ತೊಗೊಂಬಂದ್ಬಿಟ್ಟು ನಾನು ದೇವ್ರ ಸಾಮಾನನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಮನೆಯಲ್ಲಿ ಇವತ್ತು ಬೇಗ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಪೂಜೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ತುಳಸಿ ಗಿಡಕ್ಕೆ ನಾನು ಈ ರೀತಿ ಸ್ವಲ್ಪ ಎಲ್ಲ ಮಣ್ಣೆಲ್ಲ ಹಾಕಿದ್ದೆ. ಎಲ್ಲ ಒಣಗೋಗ್ಬಿಟ್ಟಿತ್ತು ತುಳಸಿ ಗಿಡ ಒಣಗ್ತಾಯಿದ್ರೆ ಒಂಥರ ನೆಗೆಟಿವ್ ಅಂತ ಹೇಳ್ತಾರೆ ಮನೆಗೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಸ್ವಲ್ಪ ತುಳಸಿ ಗಿಡಕ್ಕೆ ಮಣ್ಣೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ರಂಗೋಲಿ ಎಲ್ಲ ಹಾಕಿ ನಾನು ಯಾವಾಗಲೂ ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ತೀನಿ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡೆ. ಮನೆ ಹತ್ರ ನಾನು ಡೈಲಿ ಈ ರೀತಿ ರಂಗೋಲಿ ಹಾಕ್ತಾಯಿರ್ತೀನಿ. ಇದೊಂದು ಸಿಂಪಲ್ ರಂಗೋಲಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ರೀತಿ ನಾನು ಮನೆ ಮುಂದೆ ರಂಗೋಲಿ ಹಾಕಿನೇ ಪೂಜೆ ಸ್ಟಾರ್ಟ್ ಮಾಡೋದು. ಮನೆ ಮುಂದೆ ನನಗೆ ರಂಗೋಲಿ ಹಾಕಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ. ಡೈಲಿ ನಾನು ಈ ರೀತಿ ರಂಗೋಲಿ ಹಾಕ್ತಾಯಿರ್ತೀನಿ. ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಮಾಡಿ ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ನಾವು ಸ್ವಲ್ಪ ನಮ್ಮ ಮನೆ ಚೆನ್ನಾಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತಂದರೆ ನಾವು ಮನೆಯಲ್ಲಿ ಸ್ವಲ್ಪ ಮನೆ ಸುತ್ತಮುತ್ತ ವಾತಾವರಣ ಮನೇನ ಸ್ವಲ್ಪ ಚೆನ್ನಾಗಿಟ್ಕೋಬೇಕು. ಮತ್ತು ನಾನು ವಾರಕ್ಕೊಂದು ಸಲ ತಲೆ ಸ್ನಾನ ಮಾಡುವಾಗ ಈ ರೀತಿ ಶಾಂಪು ಮತ್ತು ಕಾಫಿ ಪುಡಿ, ಇದು ಆಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಹಾಕ್ಕೊಳ್ತೀನಿ. ಸ್ಮೂತ್ ಆಗ್ತವೆ ಏರ್ಸು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೂತ್ ಆಗಿದ್ದಾವೆ, ಸಿಲ್ಕಿ ಆಗಿದ್ದಾವೆ ಮತ್ತು ಗ್ರೌತು ಕೂಡ ಆಗುತ್ತೆ ಏರು. ಸೊ ಹಂಗಾಗಿ ನಾನು ಈ ಒಂದು ಟಿಪ್ಸ್ ಫಾಲೋ ಮಾಡ್ತಾಯಿರ್ತೀನಿ. ನಮ್ಮ ಮನೆಗೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಗೊತ್ತಿರೋರು, ನಮ್ಮ ಮನೆ ಫ್ರೆಂಡ್ಸ್ ಹೂವು ತಂದಿದ್ರು. ಸೊ ಆ ಹೂವು ಎಷ್ಟು ಫ್ರೆಶ್ ಆಗಿದ್ದಾವೆ. ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಂತೇಳಿ, ಅಂದರೆ ನನ್ನ ಪೂಜೆ ಕ್ರಮ ಹೇಗಿರುತ್ತೆ ಈ ರೀತಿಯಿಂದ ನಾನು ಪೂಜೆನ ಮಾಡ್ತಾಯಿರ್ತೀನಿ. ಲಕ್ಷ್ಮೀನ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿರ್ತೀನಲ್ವ. ಸೊ ಹಂಗಾಗಿ ಎಲೆ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಮತ್ತು ಇದು ನಮ್ಮ ಗಿಡದಲ್ಲಿರುವಂಥ ಹೂವು, ಪಿಂಕ್ ದಾಸವಾಳ ಹೂವು. ಸೊ ಇದು ಗಿಡ ತುಂಬ ಅಂದರೆ ತುಂಬ ಹಾಳಾಗಿದೆ. ಸ್ವಲ್ಪ ಇದಕ್ಕೆಲ್ಲ ಕಟ್ ಮಾಡಿ ಔಷಧಿ ಹಾಕಬೇಕು. ಮನೆಯಲ್ಲಿ ನಾನು ಪೂಜೆ ಮಾಡಿದ ಮೇಲೆ ಈ ರೀತಿ ಲೋಬಾನ ಹಾಕ್ತೀನಿ. ಲೋಬಾನ ಹಾಕೋದ್ರಿಂದ ನಮಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೆ ಏನೋ ಒಂಥರ ಘಮ ಅಂತ ಇರುತ್ತೆ, ಏನೋ ಒಂದು ದೇವಸ್ಥಾನದ ವಾತಾವರಣ ಬರ್ತಾ ಇರುತ್ತೆ. ನಂಗೆ ಫಸ್ಟು ಮೇನ್ ಮನೆ ಚೆನ್ನಾಗಿರಬೇಕು. ನನ್ನ ಮನೆ ಸುತ್ತ ಈ ಥರ ಚೆಂಬಲ್ಲಿ ನೀರು ಹಾಕ್ಬಿಟ್ಟು ದೇವ್ರ ಆಶೀರ್ವಾದ ತೊಗೊಂಡು ಈ ನೀರಿಗೆ ಮನೆ ಸುತ್ತ ಹಾಕ್ಕೊಂಬರ್ತೀನಿ. ಈ ದೀಪ ತುಳಸಿ ಗಿಡದ ಹತ್ರ ಇಡ್ತೀನಿ, ಯಾಕೆಂದರೆ ನಾನು ಪ್ರತಿ ಸಲನೂ ಪೂಜೆ ಮಾಡಿದಾಗ ತುಳಸಿ ಗಿಡದ ಹತ್ರ ಇರ್ತೀನಿ. ಮತ್ತು ನಮ್ಮ ಮನೆಗೆ ಏನಾದರೂ ದೃಷ್ಟಿ ಆಯ್ತಂದರೆ ನಾನು ನಿಂಬೆಹಣ್ಣಿಂದ ಎಳೆದಾಗ್ದು ಹಾಕಿ ಈ ಥರ ಒಂದು ದೀಪ ಹಚ್ಚಿ ತುಳಸಿ ಗಿಡದ ಹತ್ರ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಧನಾತ್ಮಕ ಶಕ್ತಿ ಬರುತ್ತೆ, ಪಾಸಿಟಿವ್ ಥಿಂಕಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಈ ರೀತಿ ನಮ್ಮ ಮನೆಯಲ್ಲಿ ಶಾಂತಿನ ಮಾಡ್ತೀನಿ. ಏಕೆ ಅಂತಂದರೆ ಮನೆಯಲ್ಲಿ ಗಲಾಟೆ ಕಿರಿಕಿರಿ ಈ ಥರ ಏನಾದರೂ ಒಂದು ಆಗ್ತಾ ಇರುತ್ತಲ್ವ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಲೋಬಾನನ ಈ ರೀತಿ ಹಾಕೋದ್ರಿಂದ, ನಿಂಬೆಹಣ್ಣು ಎಳೆದಾಗ್ದು ಹಾಕೋದ್ರಿಂದ ಮನೆಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಸೊ ಹಂಗಾಗಿ ಎಲ್ರಿಗೂ ನಮಸ್ತೆ. ಮುಗಿಲ ಧ್ವನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಗುರುವಾರದ ಶುಭಾಶಯಗಳು. ಶ್ರಾವಣದ 2ನೇ ಗುರುವಾರ ಇದು. ಸೊ ಬೇಗ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಂತೇಳಿ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ. ಫೈನಲಿ ಪೂಜೆ ಈ ರೀತಿ ಆಗಿದೆ. ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿ ಪೂಜೆ ಈ ಶ್ರಾವಣದ ಗುರುವಾರ. ರಾಘವೇಂದ್ರ ಭಕ್ತರೇ ಅಲ್ಲ, ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲನೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ನೀವೇನೇನು ಅಂದ್ಕೊಂಡಿದ್ದೀರೋ
ಅದು ಮುಂದಿನ ಶ್ರಾವಣದಷ್ಟೊತ್ತಿಗೆ ಈಡೇರಲಿ ಅಂತೇಳಿ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ರಾಯರೇ, ನಿನ್ನ ಭಕ್ತರು ನಿನ್ನ ಹತ್ರ ಬಂದು ಏನೆಲ್ಲ ಬೇಡ್ಕೊಳ್ತಾರೋ ಅವರಿಗೆ ನೀನು ಒಳ್ಳೇದು ಮಾಡಪ್ಪ ತಂದೆ. ಯಾರಿಗೂ ಕೂಡ ನಾವು ಕೆಟ್ಟದ್ದು ಬಯಸಬಾರ್ದು. ಏಕೆಂದರೆ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಮಾತ್ರ ಮಾಡಬಾರ್ದು. ನನಗೆ ಅದೊಂದು ಗೊತ್ತು. ಏಕೆಂದರೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದ್ದು ಬಯಸಬಾರ್ದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋ ವಿಷಯ. ಸೊ ಹಂಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ತಂದೆ ರಾಘವೇಂದ್ರ ಶ್ರೀ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ದೇವರೇ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ಬರುತ್ತೆ. ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಶೇಂಗಾ ಚಟ್ನಿನ ನಾನು ಈ ಥರ ಗುಂಡಲ್ಲೇ ರುಬ್ಬೋದು. ಈ ಥರ ಗುಂಡಲ್ಲಿ ರುಬ್ಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಸಿಗುತ್ತೆ. ಸೊ ಹಂಗಾಗಿ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ. ಥ್ಯಾಂಕ್ ಯು. ವಿಡಿಯೋ ನೋಡಿ.